Hi, very good evening, my dear friends. This question is on assessment of individual. I mean competition of total income of an individual. This question arises in the year Gulbarga University, Gulbarga, 6th semester, 2010, 2013, 2016, and 2019. Okay. I am going to solve this question. I mean today's session. In this today's session, first you people take down the questions. Questions start from here. Question ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದು ಗುಲ್ಬರ್ಗಾ ಯೂನಿವರ್ಸಿಟಿ ಗುಲ್ಬರ್ಗಾದ ಕ್ವಶನ್ ಪೇಪರ್ ಬಂದಿರೋದು. ಸೊ ESKB ಕ್ವಶನ್ ಪೇಪರ್ಸ್ ಕೂಡ ಇದೇ ಥರ ಮಾಡಲಲ್ಲಿ ಇತ್ತು. ಸೊ ಇದನ್ನು ಚೆನ್ನಾಗಿ ಕಲ್ತ್ರೆ ನೆಕ್ಸ್ಟ್ ಕಮಿಂಗ್ ಎಕ್ಸಸೈಸ್ ಕೂಡ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಲುಕ್ ಅಟ್ ದ ಕ್ವಶನ್. I want to take down the question while I am explaining this question. From the following particulars furnished by Mr. Manohar, compute his total income. Total income is equal to ZTI minus ETC to ATU. Okay. ETC ಅಂದರೆ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಸೇವಿಂಗ್ಸ್ ಇದ್ದರೆ, ATD ಇದ್ದರೆ, ATDD, ATDDB, ATG, ATGGC ಏನಾದರೂ ರಿಡಕ್ಷನ್ಸ್ ಇದ್ದರೆ ನೋಡೋಣ ಕೆಳಗಡೆ ನೋಡೋಣ. ಇದು ಕ್ವಶನು ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ ಬಂದಿದೆ. ಅಂದರೆ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬೇಸಿಸ್ ಮೇಲೆ ಇದೆ. ಫಸ್ಟ್ ಹೆಡ್ ಸ್ಯಾಲರಿ, ಸೆಕೆಂಡ್ ಹೆಡ್ ಹೌಸ್ ಪ್ರಾಪರ್ಟಿ, ಮೂರನೇ ಹೆಡ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಫೋರ್ತ್ ಹೆಡ್ ಕ್ಯಾಪಿಟಲ್ ಗೇನ್ಸ್, ಫಿಫ್ತ್ ಹೆಡ್ ಅದರ್ ಸೋರ್ಸಸ್. ಸೊ ಹಿಯರ್ ಸ್ಯಾಲರಿ is given. It's not income from salary because it is debited to P&L account. ಇದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಆಗಲ್ಲ, ಮತ್ತು ಸ್ಯಾಲ್ರಿ ಅಂತೇಳಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಕೆಳಗಡೆ ಏನಾದರೂ ಸಪ್ರೇಟ್ ಪಾರ್ಟ್ ಆಫ್ ದ ಪಾರ್ಟ್ ಟೈಮ್ ಲೆಕ್ಚರರ್ ಸ್ಯಾಲ್ರಿ ಅಂತ ಏನಾದರೂ ಕೊಟ್ಟಿದ್ದರೆ ಅದನ್ನು ಕೆಳಗಡೆ ಅಡ್ಜಸ್ಟ್ಮೆಂಟಲ್ಲೇ ನೋಡುವ. ಅಲ್ಲಿವರೆಗೂ ಇದನ್ನು ಮತ್ತೆ ನೀವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಅನ್ಕೋಬಾರ್ದು. ಈ ಥರದ ಕ್ವಶನ್ನು you have learned this type of question in the BCom 5th semester, income from business or profession. So same similar question arised similar to income from business under assessment of individuals. Assessment of individuals ನಲ್ಲಿ ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನೋದು ಒಂದು ಕ್ವಶನ್. ಇದರಲ್ಲಿ ನೀವು 5 ಹೆಡ್ಸನ್ನು ಕಂಪ್ಯೂಟ್ ಮಾಡಲೇಬೇಕು, ಮತ್ತು ಇದನ್ನು ಬಿಸ್ನೆಸ್ ಅನ್ಕೊಂಡೇ ಮಾಡಬೇಕು 5th semester. ಓಕೆ, ಯು ಟ್ರೀಟೆಡ್ ಆಸ್ ಲೈಕ್ ಜಸ್ಟ್ ಯು ಟ್ರೀಟೆಡ್ ಹ್ಯಾಸ್ income from business under assessment of individual. While computing assessment of individual, to ascertain some total income of any assessee, for the purpose of ascertaining total income of an assessee, to first find gross total income, after find any investment, savings or deductions or donations made by assessee during the year. Okay, here salary do not comes under business. So it is not a part of salary, it is not income from salary. ಇದು ಫಸ್ಟ್ ಹೆಡ್ ಅಲ್ಲಿ ಬರಲ್ಲ. ಸೊ ಆಫೀಸ್ ರೆಂಟ್ do not comes under disallowable expenses. ಹಿಯರ್ ನಿನ್ನೆ ನಾನು ಫಾರ್ಮೆಟ್ ಹೇಳಿದ ಹಾಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಆ್ಯಡ್ disallowable expenses ಲೆಸ್ allowable expenses which are not debited to P&L ಅಕೌಂಟ್ ಲೆಸ್ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಅಂಡ್ ಬಿಸ್ನೆಸ್ ಹೆಡ್ ಅಂತ ಹೇಳಿದೆ. ಸೊ ಅದೇ ಥರ ಇಲ್ಲಿ ಅದೇ ಹೆಡ್ಸನ್ನು ಬೇಸಾಗಿ ಇಟ್ಕೊಂಡು ನಾವು ಬಿಡಿಸ್ತಾ ಹೋಗಬೇಕು. ಓಕೆ, ಫಸ್ಟು ಸ್ಯಾಲ್ರಿ ಇಲ್ಲ, ಎರಡನೇ ಹೆಡ್ಡು ಹೌಸ್ ಪ್ರಾಪರ್ಟಿ ಈ ಕಡೆ ಇದೆ, ಅದನ್ನು ಆಮೇಲೆ ಡಿಸ್ಕಸ್ ಮಾಡೋಣ. ಫಸ್ಟು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್, ಇದು ಬಿಸ್ನೆಸ್ ಮೇಲೆ ಇದೆ. ಸೊ ಹಂಗಾಗಿ ಬಿಸ್ನೆಸ್ ಮೇಲೆ ಕ್ವಶನ್ ಬಂದಿದೆ ಅಂದರೆ ಫಸ್ಟು ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತೊಗೋಬೇಕು, ಆಮೇಲೆ ಡಿಸಲಬಲ್ ಎಕ್ಸ್ಪೆನ್ಸ್ ತೊಗೋಬೇಕು. ಇಲ್ಲಿ ಡಿಸಲಬಲ್ ಎಕ್ಸ್ಪೆನ್ಸ್ ಯಾವ ಅಂತ ನಿನ್ನೆ ಹೇಳಿದ್ದೀನಿ ಮೊನ್ನೆ ಥಿಯರಿ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಇಷ್ಟೇ. ಓಕೆ, ಜನರಲ್ ಎಕ್ಸ್ಪೆನ್ಸಸ್ ಡು ನಾಟ್ ಕ್ವಾಲಿಫೈ. ಇದಕ್ಕೇನಾದ್ರು ಅಡ್ಜಸ್ಟ್ಮೆಂಟ್ ಕೆಳಗಡೆ ಕೊಟ್ಟಿದ್ರು ನೋಡೋಣ. ಸೇಲ್ಸ್ ಟ್ಯಾಕ್ಸ್ ಬರೋಲ್ಲ, 4 ಐಟಮ್ಸ್ ಬರೋಲ್ಲ. ಇನ್ಕಮ್ ಟ್ಯಾಕ್ಸ್ ಇದು ಪರ್ಸನಲ್ ಎಕ್ಸ್ಪೆನ್ಸಸ್, ಇಟ್ಸ್ ಕಮ್ಸ್ ಅಂಡರ್ ಡಿಸಲಬಲ್ ಎಕ್ಸ್ಪೆನ್ಸಸ್. ಬ್ಯಾಡ್ ಡೆಟ್ಸ್ ಡು ನಾಟ್ ಕಮ್ಸ್ ಅಂಡರ್ ಡಿಸಲಬಲ್ ಎಕ್ಸ್ಪೆನ್ಸಸ್. ಮುನ್ಸಿಪಲ್ ಟ್ಯಾಕ್ಸ್ ಕಮ್ಸ್ ಅಂಡರ್ ಡಿಸಲಬಲ್ ಎಕ್ಸ್ಪೆನ್ಸಸ್ ಅಲಾಂಗ್ ವಿತ್ ಹಿಯರ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ. ಕ್ರೆಡಿಟ್ ಸೈಡಲ್ಲಿ P&L ಅಕೌಂಟಾಗ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇದೆ. ಆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿನಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಕಳಿಬೋದು. ಇದನ್ನು ನಾನು ಸಮ್ ಎಕ್ಸಸೈಸ್ನ ಸಾಲ್ವ್ ಮಾಡಬೇಕಾದ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಫಸ್ಟ್ ಟೇಕ್ ಡೌನ್ ದ ಕ್ವಶನ್ while I am explaining this question. PDD, I mean reserve for bad and doubtful debts, ಇದು ಡಿಸಲಬಲ್ ಆಗಿ ಬರ್ತದೆ. ಈ ಫೈರ್ ಇನ್ಶೂರೆನ್ಸ್ ಏನಾದರೂ
ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದರೆ ಇದನ್ನು ಡಿಸಲಬಲ್ಗೆ ಬರ್ತದೆ. ಇಲ್ಲಿ ಕೆಳಗಡೆ ಅಡ್ಜಸ್ಟ್ಮೆಂಟ್ಸ್ ಇದಕ್ಕೆ ನೋಡೋಣ. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದರೆ ಅಡ್ಜಸ್ಟ್ಮೆಂಟ್ ನೋಡೋಣ, ಇಲ್ಲಿ ಬಂದು ಕೊಟ್ಟಿದ್ದಾರೆ. ಸೊ ಅಡ್ಜಸ್ಟ್ಮೆಂಟ್ಸ್, ಫಸ್ಟ್ ಅಡ್ಜಸ್ಟ್ಮೆಂಟ್ ಮುನ್ಸಿಪಲ್ ಟ್ಯಾಕ್ಸ್ ಆ್ಯಂಡ್ ಫೈರ್ ಇನ್ಶೂರೆನ್ಸ್ ಪರ್ಟೈನ್ ಟು ಹೌಸ್ ಪ್ರಾಪರ್ಟಿ ಲೆಟ್ ಔಟ್ ಅಂತ ಹೇಳ್ತಾನೆ. ಫಸ್ಟ್ ಅಡ್ಜಸ್ಟ್ಮೆಂಟ್, look at the first adjustment. Then here the fire insurance is to be treated as disallowable expenses. Okay, next here general expenses is given ಮೇಲೆ ನೋಡ್ರಿ. Look at third point, general expenses. General expenses, there is adjustments below the P&L account. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೆಳಗಡೆ ಒಂದು ಜನರಲ್ ಎಕ್ಸ್ಪೆನ್ಸ್ಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಜನರಲ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ₹3,000 ಕಾಂಪನ್ಸೇಷನ್ ಪೇಡ್ ಟು ಆ್ಯನ್ ಎಂಪ್ಲಾಯಿ ಆನ್ ಟರ್ಮಿನೇಷನ್ ಆಫ್ ಹಿಸ್ ಸರ್ವಿಸ್ ಇನ್ ದ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್. The employee should be terminated in the interest of the business, so it is treated as allowable expenses, not treated as disallowable expenses. The general expense should not be, 3,000 should not comes under business. ಇದು ಜನರಲ್ ಎಕ್ಸ್ಪೆನ್ಸ್ನ ₹3,000 ಇದೆ ಅಂತೆ. ಆ ₹3,000 ವ್ಯಾಪಾರ ದೃಷ್ಟಿಯಿಂದ ಅವನ್ನ ತೆಗೆದು ಹಾಕ್ಯಾರಂತೆ. ಅವನಿಗೆ ಪರಿಹಾರ ಧನವಾಗಿ 3,000 ಕೊಟ್ಟಾರಂತೆ. ಸೊ ಇದು ಬಿಸ್ನೆಸ್ ದೃಷ್ಟಿಯಿಂದ ಹೋಗಿರೋದು. ಹಂಗಾಗಿ ಇದು ಪರ್ಸ್ನಲ್ ಆಗಲ್ಲ. ಪರ್ಸ್ನಲ್ ಆಗಿದ್ರೆ ಡಿಸಲಬಲ್ ಅಂತ ತೊಗೊಳ್ತಿದ್ವಿ, ಇದು ಬರೋಲ್ಲ. ಸೊ ಈಗ ಮತ್ತೆ ಕೆಳಗಡೆ ಆದಮೇಲೆ ಮತ್ತೆ ಇಲ್ಲಿ ಬರೀ ಜನರಲ್ ಎಕ್ಸ್ಪೆನ್ಸಸ್ ಕ್ಲಿಯರ್ ಆಯಿತು, ಫೈರ್ ಇನ್ಶೂರೆನ್ಸ್ ಕ್ಲಿಯರ್ ಆಯಿತು. ಕಾರ್ ಎಕ್ಸ್ಪೆನ್ಸಸ್, ಈ ಕಾರ್ ಎಕ್ಸ್ಪೆನ್ಸ್ 24,000 ಇದೆ. ಈ 24,000 ಐತೆ ಅಂದರೆ ಇದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ ಕೆಳಗಡೆ. ಸೊ ಅಡ್ಜಸ್ಟ್ಮೆಂಟು ಆಫ್ ಕಾರ್ ಎಕ್ಸ್ಪೆನ್ಸಸ್ ರಿಲೇಟ್ ಟು ಹೀಸ್ ಪರ್ಸ್ನಲ್ ಯೂಸ್. ಸೊ ಆಫ್ ಅಂದ್ಕೊಳ್ಳೆ ಇಲ್ಲಿ 24,000 ಇದೆ. ಈ 24,000 ಮೇಲೆ 1/2 ಮಾಡಬೇಕು. ₹12,000 ಡಿಸಲಬಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಇದು ಡಿಸಲಬಲ್ ಎಕ್ಸ್ಪೆನ್ಸಸ್. ಆಮೇಲೆ ಅಂಡರ್ ಸೆಕ್ಷನ್ 80C ಮಾಡ್ತಿದ್ವಿ ನೋಡ್ರಿ, LIC ಪ್ರೀಮಿಯಮ್, life insurance premium paid. So it is comes under disallowable expenses, and to it is a part of savings or investment. So it is qualify under section 80C ನಲ್ಲಿ ಇದನ್ನು ಕ್ವಾಲಿಫೈ ಮಾಡಬೇಕು ಮತ್ತು ಅದಕ್ಕಿಂತ ಮುಂಚೆ ಡಿಸಲವಬಲ್ ಮಾಡಬೇಕು. ನೆಕ್ಸ್ಟ್ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇದೆ. ಸೊ ಇದು 80G ಪ್ರಕಾರ, ಯಾವುದ್ರ ಪ್ರಕಾರ 80G ಪ್ರಕಾರ ಮಾಡಬೇಕು. ಸೊ ಇದನ್ನು ಮಾಡೋಣ. 80G 36,000 ಫಸ್ಟ್ ಡಿಸಲಬಲ್, ಇಟ್ ಶುಡ್ ಬಿ treated as disallowable. After that it should qualify under section 80G at the rate of 50%. ಇದನ್ನು ಕ್ವಾಲಿಫೈ ಮಾಡಬೇಕು. ಅಡ್ಜಸ್ಟೆಡ್ GT ಮಾಡ್ಕೋಬೇಕು, ಅಡ್ಜಸ್ಟೆಡ್ GTI. ನೆಕ್ಸ್ಟ್ ಡಿಪ್ರಿಸಿಯೇಷನ್, ಈ ಕೆಳಗಡೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಲುಕ್ ಅಟ್ ದಿಸ್ ಅಡ್ಜಸ್ಟ್ಮೆಂಟ್. ಇಫ್ ಅಡ್ಜಸ್ಟ್ಮೆಂಟ್ ಈಸ್ ಗಿವನ್ ರೆಕಾರ್ಡಿಂಗ್ ಡಿಪ್ರಿಸಿಯೇಷನ್, the depreciation which is debited in the P&L account, the depreciation should be disallowable expenses. In the absence of any adjustments is not given, in case if the adjustment is not given, above depreciation should not be treated as the disallowable expenses. P&L account ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟು ಕೆಳಗಡೆ ಡಿಪ್ರಿಸಿಯೇಷನ್ ಕೊಟ್ಟಿಲ್ಲ ಅಂದರೆ ಡಿಸಲಬಲ್ ಮಾಡೋಕ್ಕೆ ಬರೋಲ್ಲ. ಮೇಲೆ ಡಿಪ್ರಿಸಿಯೇಷನ್ ಕೊಟ್ಟು ಕೆಳಗಡೆ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಮಾತ್ರ ಡಿಸಲಬಲ್ ಮಾಡಬೇಕು. ಇಫ್ ಅಡ್ಜಸ್ಟ್ಮೆಂಟ್ ಈಸ್ ನಾಟ್ ಗಿವನ್ ರಿಗಾರ್ಡಿಂಗ್ ಡಿಪ್ರಿಸಿಯೇಷನ್ ಆಸ್ ಪರ್ IT ರೂಲ್ಸ್, ದ ಅಬೋವ್ ಡಿಪ್ರಿಸಿಯೇಷನ್ ಈಸ್ ನಾಟ್ ಟ್ರೀಟೆಡ್ ಆಸ್ ಡಿಸಲಬಲ್ ಎಕ್ಸ್ಪೆನ್ಸಸ್. ಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ರೆ ಮಾತ್ರ ಇದು, ಕೆಳಗಡೆ ಏನಾದರೂ ಮೇಲೆ ಡಿಪ್ರಿಸಿಯೇಷನ್ನು ಮತ್ತು ಕೆಳಗಡೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ರೆ ಅದನ್ನು ಡಿಸಲಬಲ್ ಅಂತ ಮಾಡಬೇಕು, ಅದರ್ವೈಸ್ ಮಾಡಲಿಕ್ಕೆ ಬರೋಲ್ಲ. ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ, ಫೋರ್ಸ್ ಅಡ್ಜಸ್ಟ್ಮೆಂಟ್ ಈಸ್ ನಾಟ್ ಗಿವನ್, the above depreciation should not be considered. Next, net profit has to be base as per P&L account. First adjustment is over, second adjustment is over, third adjustment is over, fourth adjustment is to be put under allowable expenses. While calculating income from business, net profit as per P&L account had a disallowable expenses. After adding disallowable expenses, next step is allowable expenses. Under allowable expenses this comes. Allowable expenses ಅಲ್ಲಿ ಇದು ಬರ್ತದೆ. ಮೊನ್ನೆ ಥಿಯರಿ ಹೇಳಬೇಕಾದ್ರೆ I have explained regarding this in the last video.
ಓಕೆ, ಲುಕ್ ಅಟ್ ದ ಲಾಸ್ಟ್ ವಿಡಿಯೋ, ದೆನ್ ಓನ್ಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೆಟ್ ಪ್ರಾಫಿಟ್ ಬೇಸ್ ಆಗಿ ಇಟ್ಕೋಬೇಕು. ಇಷ್ಟೊತ್ತಿನ ಹೇಳಿದ್ಮೇಲೆ ಅದಿಷ್ಟು ಡಿಸಲಬಲ್ ಎಕ್ಸ್ ಆ್ಯಡ್ ಮಾಡಬೇಕು. ಡಿಸಲಬಲ್ ಎಕ್ಸ್ಪೆನ್ಸ್ ಆ್ಯಡ್ ಮಾಡಿದ್ಮೇಲೆ ಕೆಳಗಡೆ ಅಡ್ಜಸ್ಟ್ಮೆಂಟ್ ಇದೆಯಲ್ಲ, 4ನೇ ಅಡ್ಜಸ್ಟ್ಮೆಂಟು, ಅದನ್ನು ಲೆಸ್ ಅಲೋಬಲಲ್ಲಿ ಹಾಕಬೇಕು. ಲೆಸ್ ಅಲೋಬಲ್ ಹಾಕಿದ್ಮೇಲೆ ಮತ್ತೆ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ಬಿಸ್ನೆಸ್ ಹೆಡ್, ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಬಿಸ್ನೆಸ್ ಹೆಡ್ ಮಾಡಬೇಕಾದ್ರೆ ದೀಸ್ ಆರ್ ಕಮ್ಸ್ ಅಂಡರ್ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಅಂಡರ್ ಬಿಸ್ನೆಸ್ ಹೆಡ್. ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ದೀಸ್ ಆರ್ ಕಮ್ಸ್ ಅಂಡರ್ ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಬಿಸ್ನೆಸ್ ಹೆಡ್. ಅಲ್ಲಿ ಹಾಕಿ ಆಮೇಲೆ ಇವನ್ನ ಹಾಕಿ ಮೈನಸ್ ಮಾಡಿದ್ರೆ ಬರೋದು ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ಇದನ್ನ ಕ್ವಶನ್ ಬರ್ಕೊಳ್ರಿ, ಆಮೇಲೆ ಅರ್ಥ ಆಗುತ್ತೆ. ಗ್ರಾಸ್ ಪ್ರಾಫಿಟ್ ಬರಲ್ಲ, ಕಮಿಷನ್ ಬರಲ್ಲ. ಅದಾದ ನಂತರ ಅದಕ್ಕಿಂತ ಮುಂಚೆ ಫಸ್ಟ್ ಹೆಡ್ ಸ್ಯಾಲ್ರಿ ಬರೀಬೇಕು. ಸ್ಯಾಲ್ರಿ ಡ್ಯಾಶ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ ನಂಬರ್ 2, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಹಾಕಬೇಕು. ಮತ್ತು ಇನ್ಕಮ್ ಫ್ರಮ್ ಬಿಸ್ನೆಸ್ನಲ್ಲಿ ಇನ್ಕಮ್ಸ್ ನಾಟ್ ಟ್ಯಾಕ್ಸ್ ಇನ್ ಬಿಸ್ನೆಸ್ ಹೆಡ್ ಕೆಳಗಡೆ ಹಾಕಬೇಕು. ಅದಕ್ಕಿಂತ ಮುಂಚೆ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಹೆಡ್ ನಂಬರ್ 2ನ ಮಾಡಬೇಕು. ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ಇನ್ಕಮ್ಸ್ ನಾಟ್ ಟ್ಯಾಕ್ಸ್ ಆನ್ ಬಿಸ್ನೆಸ್ ಹೆಡ್ ಕೆಳಗಡೆ ಬಿಸ್ನೆಸ್ನಲ್ಲಿ ಹಾಕಬೇಕು ಫಸ್ಟು, ಆಮೇಲೆ ಅದರ್ ಸೋರ್ಸಸ್ನಲ್ಲಿ ಹಾಕಬೇಕು. ಅದರ್ ಸೋರ್ಸ್ನಲ್ಲಿ ಹಾಕಬೇಕಾದ್ರೆ ಇದನ್ನು ಗ್ರಾಸ್ ಅಪ್ ಮಾಡಬೇಕು. ಅದರ್ ಸೋರ್ಸ್ನಲ್ಲಿ ಹಾಕಬೇಕಾದ್ರೆ ಗ್ರಾಸ್ ಅಪ್. ಇನ್ಕಮ್ಸ್ ಬಿಸ್ನೆಸ್ ಹೆಡ್ಡಲ್ಲಿ ಹಾಕಬೇಕಾದ್ರೆ ವೈಲ್ ಯು ಶೋಯಿಂಗ್ ಇನ್ಕಮ್ಸ್ ನಾಟ್ ಟ್ಯಾಕ್ಸ್ ಆನ್ ಬಿಸ್ನೆಸ್ ಹೆಡ್ ಯು ಕ್ಯಾನ್ ಶೋ ₹21,000. ಇಫ್ ಯು ಶೋ income from winning from lotteries in other sources, at that time you have to gross up 21,000 into, in case while you going to appear this balance under OS, at that time 21,000 should be gross up under OS. Under business do not gross up. Interest on government securities, ಇದನ್ನು ಅದರ್ ಸೋರ್ಸಲ್ಲಿ ಹಾಕಬೇಕು. ಅದಕ್ಕಿಂತ ಮುಂಚೆ ಇನ್ಕಮ್ಸ್ ನಾಟ್ ಟ್ಯಾಕ್ಸ್ ಬಿಸ್ನೆಸ್ ಹೆಡ್ ಕೆಳಗಡೆ ಬಿಸ್ನೆಸ್ನಲ್ಲಿ ಹಾಕಿ ಆಮೇಲೆ ಅದರ್ ಸೋರ್ಸಲ್ಲಿ ಹಾಕಬೇಕು. ಓಕೆ, ಇದು ಗ್ರಾಸ್ ಇದೆ. ಇದನ್ನು ಮಾತ್ರ ಬಿಸ್ನೆಸ್ನಲ್ಲಿ ಹಾಕಬೇಕಾದ್ರೆ 21,000, ಅದರ್ ಸೋರ್ಸ್ನಲ್ಲಿ ಹಾಕಬೇಕಾದ್ರೆ 21,000 ಇಂಟು 100/70. ಓಕೆ, 100/70 ವಿನ್ನಿಂಗ್ ಫ್ರಮ್ ಲಾಟ್ರಿ. ಫಸ್ಟು ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಮಾಡಬೇಕು, 2ನೇ ಹೆಡ್ಡು. ಆಮೇಲೆ ಇದೇ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ಸ್ ನಾಟ್ ಟ್ಯಾಕ್ಸ್ ಇನ್ ಬಿಸ್ನೆಸ್ ಹೆಡ್ ಕೆಳಗಡೆ ಹಾಕಬೇಕು. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟ್ರೀಸನ್ನು ಇನ್ಕಮ್ಸ್ ನಾಟ್ ಟ್ಯಾಕ್ಸ್ ಇನ್ ಬಿಸ್ನೆಸ್ ಹೆಡ್ ಕೆಳಗಡೆ 21,000 ರೂಪಾಯಿ ಹಾಕಿ, ಮತ್ತು ಅದರ್ ಸೋರ್ಸಲ್ಲಿ ಹಾಕಬೇಕಾದ್ರೆ 21,000 ರೂಪಾಯಿನ ಗ್ರಾಸ್ ಅಪ್ ಮಾಡಬೇಕು. 21,000 ಇಂಟು 100/70. ಇಂಟ್ರೆಸ್ಟ್ ಆನ್ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಇದನ್ನು ಇನ್ಕಮ್ಸ್ ನಾಟ್ ಟ್ಯಾಕ್ಸ್ ಇನ್ ಬಿಸ್ನೆಸ್ ಹೆಡ್ ಕೆಳಗಡೆ ಹಾಕಿ ಮತ್ತು ಅದರ್ ಸೋರ್ಸಲ್ಲಿ ಹಾಕಬೇಕು. ದಿಸ್ ಈಸ್ ದ ಥೀಮ್. ಕಮಿಷನ್ ಬರೋಲ್ಲ. ಕಮಿಷನ್ ಡು ನಾಟ್ ಟೇಕನ್ ಇಂಟು ಕನ್ಸಿಡರೇಷನ್. ಗ್ರಾಸ್ ಪ್ರಾಫಿಟ್ ಡು ನಾಟ್ ಟೇಕನ್ ಇಂಟು ಕನ್ಸಿಡರೇಷನ್. Here monover is compute is total income. P&L account is given. Observe the board. Board ಮೇಲೆ ಬಿಡಿಸುವ. Take down the question first. Here the question. So donation to approved institution ಕೊಟ್ಟಿದ್ದಕ್ಕೋಸ್ಕರ adjusted GTI ಮಾಡಬೇಕು. We have to do adjusted GTI while calculating total income. Here now the time to solve the question, which I has explained, which I had been explained the question. There is a solution. Every question has its solution. I am going to solve regarding Manohar question, which is appeared 2019, 2016, 2013, 2010 question paper as per as per GUG, Gulbarga University, Gulbarga. Next question I am going to solve VSK UP question paper. Okay, first here income from salary first head is not given in the question. Second head house property. House property is given. It is given in the credit side of P&L account. Just I shown you people. So rent from HP, it is given in credit side of P&L account. P&L account na credit side ಅಲ್ಲಿ ಕೊಟ್ಟಿದ್ದಾರೆ. ಸೊ ಆ ಐಟಮ್ ಅನ್ನು ಇಲ್ಲಿ ಕೊಟ್ಟಿರೋದನ್ನು ನಾನು ಹೇಳ್ತಾ ಇದ್ದೀನಿ ಇವಾಗ. ಓಕೆ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 43,000
ಕ್ವಶನ್ ಅನ್ನು ಬರ್ಕೊಳ್ಳಿ ಫಸ್ಟು. ಅದಕ್ಕೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಕ್ವಶನ್ ಬರ್ಕೊಂಡ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, put on outer column, I mean inner column, 43,200. Next, less municipal tax is given. Municipal tax is given how much in the textbook, I mean debited to P&L account. Municipal tax is 7,200. 7,200. 30, 200 minus 36,000 is annual value. So after finding annual value, next I have explained regarding this form, I mean format of assessment of individual or finding of computation of total income of an individual in the last video. After finding annual value, next step, deduction under section 24. Deduction under section 24. Here first point, standard deduction at 30%. At 30%, 36,000 into 30 divided by 100, 10,800. 10,800, 36,000 minus 10,800, but there is no interest on loan here in this question. 36,000 minus 10,800, 25,000, 25,200. It is income from let out. Income from let out property. So put outer column. So here is over. Next, third head, profits and gains of BP, business or profession. First item, net profit as per profit and loss, I mean profit and loss. Profit and loss means it is given in the profit in the question, I mean P&L account. 1,81,730. So it is a net profit is given. So 1,81,730. So added back some disallowable expenses. Add disallowable expenses. Here some disallowable expenses are given. First one, income tax. It is disallowable expenses. Put inside, I mean particulars column. Rupees put inside in the middle column. 9,000. 9,000. Next, municipal tax. Municipal taxes 7,200. Next, RDD, reserve for bad debts, RBD or PDD. If it is given in the P&L account, RBD or PDD, 4,200. Next,
Fire insurance on HP. Fire insurance on HP. I mean house property. Amount is 1,500. Next, off car expenses. Here car expenses is 24,000. Make it 1 by 2. Adjustment is given 20 off of car expenses relating to personal use 24,000 ರೂಪಾಯಿ ಇದೆ 24,000 ರೂಪಾಯಿದಲ್ಲಿ 1 by 2 24,000 into 1 by 12 ಮಾಡಿದ್ರೆ 12,000. Next, rest of the items. Okay, from this to here space is insufficient, place illa. Disallowable expenses particulars column bardeni idna first inner column nalli net profit as per P&L account bardeni outer column innu hakilla. First inner column net profit P&L account ide. Inside inner column andre particulars column nalli amount anna disallowable expenses bardeni illi. Next continue agide disallowable expenses. So disallowable expenses life insurance premium ide question nalli. Next, donation to approved institutions ide, depreciation ide. So these are the disallowable expenses added back to net profit. I mean 1,81,730. I wrote down here 1,11,900. 30,000 plus 36,000 plus 12,000 plus 9,000 plus 7,200 plus 4,200 plus 1,500 plus 12,000. Total amount will be 1,11,900 plus net profit. It is already posted here. So total will be 1,81,730 plus 1,11,900 2,93,630. Next step, less allowable expenses, which are not debited to P&L. ಪ್ರಾಫಿಟ್ ಆ್ಯಂಡ್ ಲಾಸ್ ಹಾಕೊಂಡು ಡೆಬಿಟ್ ಸೈಡ್ ಇಲ್ಲದೆ ಇರ್ತಕ್ಕಂಥ ಏನಾದರೂ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾರೆ ಅಥವಾ ಎರಡು ಐಟಮ್ ನೆನ್ಪಿಟ್ಕೋಬೇಕು. ಕೀಪ್ ರಿಮೆಂಬರ್ ಬ್ಯಾಡ್ ಡೆಟ್ಸ್ ಪ್ರೀವಿಯಸ್ಲಿ ಡಿಸಲೌಡ್ ಆ್ಯಂಡ್ ಡಿಪ್ರಿಸಿಯೇಷನ್ ಆ್ಯಸ್ ಪರ್ IT ರೂಲ್ಸ್. ಸೊ ಹಿಯರ್ ಬ್ಯಾಡ್ ಡೆಟ್ಸ್ previously disallowed or are not allowed, not given. So here nil, amount is not given. Next, depreciation as per IT rules given in the adjustment number 4. Look at the question ಬರ್ಕೋಬೇಕು. ಹಂಗಂದಾಗ ಇದು ಅರ್ಥ ಆಗುತ್ತೆ. depreciation as per rules 24,000. So 24,000 subtract 2,93,630 minus 24,000. 24. Use the calculator and find the answer. 2,69,630. Next, after deducting the two items, next, less incomes not taxable under business head or are exempted incomes. Incomes not taxable under business head or are exempted incomes. Is there any credited to P&L account? ಇವೆಲ್ಲ ಎಲ್ಲಿರ್ತದೆ ಐಟಮ್ಸ್ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಾಗ ಕ್ರೆಡಿಟ್ ಸೈಡಲ್ಲಿ ಅಂದರೆ ಈ ಭಾಗದಲ್ಲಿ ಇರ್ತದೆ. ಸೊ ದೀಸ್ ಆರ್ ದ ಐಟಮ್ಸ್. These items should be deducted from the incomes not taxable business head. Exempted incomes. Exempted business head or are
First one, rent from house property. We were work here. ಇಲ್ಲಿ ವರ್ಕ್ ಮಾಡಿದ್ವಿ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಲ್ಲಿ ಹಾಕಿದ್ದೀವಿ, ಆದರೂ ಕೂಡ ನಾವಿಲ್ಲಿ ಮತ್ತೆ ಇದೇ ಅಮೌಂಟನ್ನು 43,200. ನೆಕ್ಸ್ಟ್, ವಿನ್ನಿಂಗ್ ಫ್ರಮ್ ಲಾಟ್ರೀಸ್. In bracket net is given, so as usual 21,000. Next, interest on government securities. Interest on government securities. Bracket, in bracket net is given, so here net is there, here net also there, so 29,730. 29,730. Yes, 29,730. So make these totals 93,930. So deduct from this 2,69,630 minus 93,930, 1,75,700. 1,75,700. This is the amount treated as income from business. Then put outer column 1,75,700. Next, third head is over. Next, fourth head, capital gains. Capital gains is not given in the question, so put nil. Next, after finding business income, or put capital gains is always the capital. Fourth head is capital gains. Capital gains is not given in the question, so that's why put nil. I mean, in the amount column put as nil. Next, fifth head, other sources, income from other sources. I mean, capital letter, you can write down capital letter, income from other sources. Income from is over, okay, from other sources. Income from other sources. So look at this point. This amount should be shown under here. Here net is there, but here should be gross up. Winning from lottery. Now income ಇವೆರಡನ್ನ ಇಲ್ಲಿ ಹಾಕಿದ್ದೀವಿ. ಇವೆರಡು ಪೇಂಡಲ್ ಅಕೌಂಟ್ ನಾಗ, ಇವು ಮೂರು ಪೇಂಡಲ್ ಅಕೌಂಟ್ ಕ್ರೆಡಿಟ್ಸ್ ಇರ್ತದೆ. ಎಕ್ಸಮ್ಟೆಡ್ ಇನ್ಕಮ್ಸ್ ಅಂತ ಬರ್ತದೆ. ಅಗ್ರಿಕಲ್ಚರಲ್ ಇನ್ಕಮ್ ಇನ್ ಇಂಡಿಯಾ, ಶೇರ್ ಆಫ್ ಪ್ರಾಫಿಟ್ ಫ್ರಮ್ HUF, ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SBI ಅಕೌಂಟ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ, ಅಮೌಂಟ್ ರಿಸೀವ್ಡ್ ಆನ್ LIC ಪಾಲಿಸಿ, ರೀಫಂಡ್ ಆಫ್ ಟ್ಯಾಕ್ಸ್ ಅಂತ ಬರ್ತದೆ. ಐಟಮ್ಸ್ ಏನಾದರೂ ಇದ್ದರೆ ಇಲ್ಲಿ ಹಾಕಿ ನೋಟ್ ಬರೀಬೇಕು. ಎಕ್ಸಮ್ಟೆಡ್ ಇನ್ಕಮ್ಸ್ ಇಲ್ಲ. ಇನ್ಕಮ್ಸ್ ನಾಟ್ ಟ್ಯಾಕ್ಸಬಲ್ ಅಂಡ್ ಬಿಸ್ನೆಸ್ ಹೆಡ್ ಅಷ್ಟೇ ಇದೆ. ಸೊ ಇವನ್ನ ಹೌಸ್ ಪ್ರಾಪರ್ಟಿನಾಗ ಸೆಕೆಂಡ್ ಹೆಡ್ ಇಲ್ಲಿ ಮಾಡೀವಿ, ಈ ಪಾಯಿಂಟನ್ನು ಇಲ್ಲಿ ಮಾಡಿದ್ದೀವಿ. So this point is to be done here. Next, these points to be shown under OS. 2 points to be shown under OS. So here winning from lottery should be gross up. ಅಲ್ಲಿ ಬಿಸ್ನೆಸ್ ಹೆಡ್ ಅಲ್ಲಿ ಮಾಡಬೇಕಾದ್ರೆ ಇದನ್ನ ಗ್ರಾಸ್ ಅಪ್ ಮಾಡಿರಲ್ಲ. ಸೊ ಇಲ್ಲಿ ಗ್ರಾಸ್ ಅಪ್ ಮಾಡಲೇಬೇಕು. ವಿನ್ನಿಂಗ್ ಫ್ರಮ್ ಲಾಟ್ರಿ 21,000 into 100 divided by 70, so 30,000. Next, interest on government securities. So ನೆಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಗ್ರಾಸ್ ಅಪ್ ಮಾಡಬೇಕು.
ಸೊ ಗೌರ್ಮೆಂಟ್ ಸೆಕ್ಯೂರಿಟಿ ಆಗಿರೋದ್ರಿಂದ ಅದು ಲೆಸ್ ಟ್ಯಾಕ್ಸ್ ಲೆಸ್ ಟ್ಯಾಕ್ಸ್ ಗೌರ್ಮೆಂಟ್ ಸೆಕ್ಯೂರಿಟಿ ಆಗಿರ್ತದೆ. ಸೊ 100 ಡಿವೈಡ್ ಬೈ 90, 100 ಡಿವೈಡ್ ಬೈ 29,730 ಇಂಟು 100 ಡಿವೈಡ್ ಬೈ 90 ಇಂಟು ಇದು 29,730 ಇಂಟು 100 ಡಿವೈಡ್ ಬೈ 90. 3300. I have explained it wrong way. One point I made it wrong. Interest on government security is given in the gross, but I write down here net. So I wanted to rectify. So here gross is given. So no need to gross up. Ending from lottery, only one item should be gross up. Here gross is given. ಸೊ ಇಲ್ಲಿ ಎಷ್ಟು ಅಮೌಂಟ್ ಇದೆ ಅಲ್ಲಿ ಗ್ರಾಸ್ ಕೊಟ್ಟಿದ್ರು. ಸೊ ಅದನ್ನು ಮಿಸ್ಟೇಕ್ ಮಾಡಿದ್ದೀನಿ. ಈಗ ರೆಕ್ಟಿಫೈ ಮಾಡಿಕೊಂಡೆ. ಇದನ್ನು ನೆಟ್ ಅಂದ್ಕೊಂಡಿದ್ದೆ, ಬಟ್ ಗ್ರಾಸ್ ಕೊಟ್ಟಿದ್ದಾರೆ. ಸೊ ಗ್ರಾಸ್ ಕೊಟ್ಟಿದ್ದಾರೆ 29,000 ಹಾಗೆ ಆ್ಯಸ್ ಯೂಶುವಲ್ ಹಾಗೆ ಆಗಬೇಕು. 29,730. ಸೊ ಇವೆರಡನ್ನ ಟೋಟಲ್ ಮಾಡಿದ್ರೆ OS. ಸೊ 59,730 income from other sources. Income from other sources. $59,730. $59,730. Next, make them those totals. The balance will be gross total income. So gross total income, Roman 1 plus Roman 2 plus Roman 3 plus Roman 4 plus Roman 5. The balance will be here. First one, salary nil, Roman number 1. Roman number 2, 25,200 plus Roman number 3, 1,75,700. Roman number 4, nil. Roman number 5, 59,730. The grand total, amount 2,60,630. 2,60,630 is the gross total income as per gross total income. Roman number 1, Roman number 2, Roman number 3, Roman number 4, Roman number 5. This is the gross total income. We have to ascertain the total income. I am going to write here. Okay, first I will rub this one, this concept. Gross total income, Roman number 1, Roman number 2, Roman 3, Roman 4, Roman 5. So this amount here, gross total income. Okay, Roman 1, 2, 3, 4, 5, 2,60,630. Next step is deductions. Deductions under section 80C to 80U. So here first, here for life insurance premium is there under, while calculating the net profit as per P&L account under business head. Here some life insurance premium is there. It is disallowable first under business income. While calculating business income or income from business, insurance premium we were treated as disallowable expenses, but it is a life insurance premium paid on one of our life, though that's why it is comes under 80C. ಇದನ್ನ ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ಡಿಸಲೋಬಲ್ ಅಲ್ಲಿ ಹಾಕಿದ್ದೀವಿ. ಡಿಸಲೋಬಲ್ ಅಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಡಿಸಲೋಬಲ್ ಅಲ್ಲಿ 1 2 3 4 5 6th ಐಟಮ್ ಇಲ್ಲಿದೆ. ಇದನ್ನ 80C ನಲ್ಲಿ ಕ್ವಾಲಿಫೈ ಮಾಡಬೇಕು. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ 12,000 ಕೊಟ್ಟಿದ್ದಾರೆ. 12,000 ಮತ್ತೆ ಮೆಡಿಕಲ್ ಟ್ರೀಟ್ಮೆಂಟ್, ಮೆಡಿಕಲ್ ಎಕ್ಸ್ಪೆಂಡಿಚರ್, ಹ್ಯಾಂಡಿಕ್ಯಾಪ್ಡ್ ಪರ್ಸನ್, ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ
medical insurance premium for medical expenditure for specified diseases ಆ ಥರದ್ದು ಏನೂ ಕಾಣ್ತಾ ಇಲ್ಲ. ಅಂಡರ್ ಸೆಕ್ಷನ್ 80GC ಡೊನೇಷನ್ ಟು ಪೊಲಿಟಿಕಲ್ ಪಾರ್ಟೀಸ್ ಇಲ್ಲ. ಸೊ ಹಾಗಾಗಿ ಇದು ಒಂದು ಐಟಮ್ ಇದೆ. ಸೊ ಇದನ್ನು 80C ಪ್ರಕಾರ ನಾವು ಇದನ್ನು ಮೈನಸ್ ಮಾಡಿದ್ರೆ ಇನ್ನೊಂದು 80G ಇದೆ, ಅದನ್ನು ಹೇಳ್ತೀನಿ. ಸೊ ಇಲ್ಲಿ ಡಿಡಕ್ಟ್ ಮಾಡಿದ್ರೆ 2,60,630 ಮೈನಸ್ 12,000 48,630. Okay, next step, this is we treated as adjusted GTI. ಯಾಕೆ ಸರ್ ಇದನ್ನು ಇದೇ ಥರ ಯಾಕೆ ಬರೀಬೇಕು, ಅವಶ್ಯಕತೆ ಏನಿದೆ, ಈಗ ಬರೋದ್ರಿಂದ ಏನು ಉದ್ದೇಶ ಏನಿದೆ ಏನು ಅಂದರೆ, ಇಲ್ಲಿ ಒಂದು ಈ ಐಟಮ್ಸ್ ಅಂದರೆ ಈ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಆಸ್ ಪೆಂಡಲ್ ಡಿಸೇಬಲ್ ಎಕ್ಸ್ಪೆನ್ಸ್ 1 2 3 4 5 6 7 ಇಲ್ಲಿ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ 36,000 ಇದೆ. ಈ 36,000 ಇದು 80C ಬರ್ತದೆ, ಇದು 80G ಬರ್ತದೆ. ಸೊ ಇದನ್ನೇನು ಮಾಡಬೇಕು, ಈ ಥರ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್, ಮೈನಾರಿಟಿ ಡೊನೇಷನ್ ಟು ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್, ಡೊನೇಷನ್ ಟು ಅಪ್ರೂವ್ಡ್ ಕಾಲೇಜಸ್, ಡೊನೇಷನ್ ಟು ಮೈನಾರಿಟಿ ಕಮ್ಯುನಿಟಿ, ಡೊನೇಷನ್ ಟು ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ ಅಂತ ಈ ಥರ ಏನಾದರೂ ಬಂದರೆ, ಅಥವಾ ಡೊನೇಷನ್ ಟು ರೆನೋವೇಷನ್ ಆಫ್ ನೋಟಿಫೈಡ್ ಟೆಂಪಲ್ ಅಂತ ಬಂದರೆ ಕಂಪಲ್ಸರಿಯಾಗಿ ಅಡ್ಜಸ್ಟ್ GTI ಮಾಡ್ಕೊಳ್ಳೇಬೇಕು. ಸೊ ಹಿಯರ್ ಅಡ್ಜಸ್ಟೆಡ್ GTI ಫಸ್ಟ್ 10% ಅಡ್ಜಸ್ಟೆಡ್ GTI ಮಾಡ್ಕೊಳ್ಳಿ. ಈ ಥರದ್ದು ನಾವು ಎಲ್ಲಿ ಮಾಡಿದ್ವಿ ಅಂದರೆ ಅಂಡರ್ ಸೆಕ್ಷನ್ 80G ಮಾಡಬೇಕಾದ್ರೆ ಮೊನ್ನೆ ಡಿಡಕ್ಷನ್ಸ್ ಇನ್ ಕಾಂಪ್ಯೂಟಿಂಗ್ ಟೋಟಲ್ ಇನ್ಕಮ್ನಲ್ಲಿ ಮಾಡಬೇಕಾದ್ರೆ ಮಾಡಿದ್ವಿ. ಸೊ ಈಗ ಅಡ್ಜಸ್ಟೆಡ್ 10% ಅಡ್ಜಸ್ಟ್ GTI ಅಂದರೆ 2,48,630 ರೂಪೀಸ್ ಮೇಲೆ 10% ಅಡ್ಜಸ್ಟೆಡ್ GTI 2 lakh ಇದೆ. 2,48,630 divided by 10 divided by 100 ಮಾಡಿದ್ರೆ 24,863. ಈ ಥರದ್ದು ಎಲ್ಲಿ ಮಾಡಿದ್ವಿ ಅಂದರೆ 80C ಮಾಡ್ತಿದ್ವಲ್ಲ ಮೊನ್ನೆ ಲಾಸ್ಟ್ ಕ್ಲಾಸಸ್ಸಲ್ಲಿ, ಡಿಡಕ್ಷನ್ಸ್ ಇನ್ ಕಾಂಪ್ಯೂಟಿಂಗ್ ಟೋಟಲ್ ಇನ್ಕಮ್ ಅಂತೇಳಿ ಅಲ್ಲಿ ಇದನ್ನು ಇದೇ ಥರದ್ದು ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ORR ಅಲ್ಲಿ ಐಟಮ್ ಡೊನೇಷನ್ ಟು approved ಕಾಲೇಜ್ ಆರ್ ಯೂನಿವರ್ಸಿಟಿ ಆರ್ ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ ಇದ್ದರೆ ಅಷ್ಟಿದೆ. ಆ ಇನ್ಸ್ಟಿಟ್ಯೂಷನ್ ನೋಡ್ರಿ, ಇಲ್ಲಿ ಪಾಯಿಂಟು 80 36,000. ಸೊ ಇಲ್ಲಿ 36,000 ಬರೀಬೇಕು. ಇನ್ ದಿಸ್ ವಿಚ್ ಎವರ್ ಈಸ್ ಲೋಯರ್, ಇವೆರಡರಲ್ಲಿ ಲೋಯರ್ ಅಮೌಂಟ್ 24,863. ಇದನ್ನು ನಾವು 50% ಕ್ವಾಲಿಫೈ ಮಾಡಿದ್ವಿ. 50% ಕ್ವಾಲಿಫೈಡ್ ಫಾರ್ ಡಿಡಕ್ಷನ್. ಸೊ ಇದ್ರ ಮೇಲೆ 50% ಮಾಡಬೇಕು. 24,863 ಇಂಟು 50 divided by 100. 12,431. 12,431. $24,863 into 50 divided by 100, 12,431.5. So 0.5 ಇದೆ. ಸೊ ಇನ್ಕ್ರೀಸ್ ಆಫ್ 32 ಮಾಡ್ಕೊಂಡಿದ್ದೀನಿ. ಇದನ್ನು 50% ಕ್ವಾಲಿಫೈ ಮಾಡಿ. ಔಟರ್ ಕಾಲಮ್ 12,432. So minus the balance will be net taxable income or total income. The balance will be total income of an individual. $2,36,198. This is 15 marks question. Up to this income of assessment of individuals or computation of total income. This is the 15 mark question. Here keep it the important keynote here. Any donations made to approved institutions, approved colleges,
ಯಾವುದಾದ್ರೂ ಡೊನೇಷನ್ಸ್ ಅಪ್ರೂವ್ಡ್ ಕಾಲೇಜಿಗೆ, ಅಪ್ರೂವ್ಡ್ ಇನ್ಸ್ಟಿಟ್ಯೂಷನ್ಸ್ಗೆ, ಡೊನೇಷನ್ ಟು ಮೈನಾರಿಟಿ ಕಮ್ಯುನಿಟಿ ಕೊಟ್ಟಿದ್ರೆ, ಡೊನೇಷನ್ ಟು ರಿಪೇರ್ಸ್ ಆ್ಯಂಡ್ ರಿನೋವೇಷನ್ಸ್ ಆಫ್ ಟೆಂಪಲ್, ಡೊನೇಷನ್ ಟು ಮಾಸ್ಕ್ ಅಂಡ್ ಗುರುದ್ವಾರಾಸ್, ಡೊನೇಷನ್ ಟು ಎನಿ ತಾಜ್ಮಹಲ್ಸ್ ಆರ್ ನೋಟಿಫೈಡ್ ಟೆಂಪಲ್ಸ್, ಡೊನೇಷನ್ ಫಾರ್ ಪ್ರಮೋಷನ್ ಆಫ್ ಫ್ಯಾಮಿಲಿ ಪ್ಲಾನಿಂಗ್ಸ್, ಈ ಥರದ್ದು ಏನಾದರೂ ಕೊಟ್ಟಿದ್ರೆ, ಅಂದರೆ ಈ ಥರದ ಡೊನೇಷನ್ಸನ್ನು ಮಾಡಿದರೆ, ಅಥವಾ ಅಪ್ರೂವ್ಡ್ ಯೂನಿವರ್ಸಿಟೀಸ್, ಡೊನೇಷನ್ ಟು ಅಪ್ರೂವ್ಡ್ ಯೂನಿವರ್ಸಿಟೀಸ್ ಕೊಟ್ಟಿದ್ರೆ, ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಅಡ್ಜಸ್ಟ್ GTI ಆಫ್ಟರ್ ಫೈಂಡಿಂಗ್ gross total income. After finding gross total income, if there is any under section 80C, 80D, 80DD, 80DDB or 80GGC, ಏನಾದರೂ ಇದ್ದರೆ ಅವನ್ನೆಲ್ಲ deductions should be deducted from GTI. After deducting the 80C, 80D, 80DD, 80DDB, 80A, 80U, 80G, 80GGC, etc. I mean 80GGA, etc. We have to deduct it from gross total income. After deducting gross total income, we will get adjusted GTI. Only after getting adjusted GTI, only under section 80G is allowable to deduct. 80G ಇರೋದು ಮಾತ್ರ. ಅಂದರೆ ಇದರಲ್ಲಿ ಏನಾದರೂ ಮತ್ತೆ 80C ಇತ್ತು, 80D ಇತ್ತು, 80DD, 80DDB, 80GA, ಆಮೇಲೆ 80GGC, ಈ ಥರದ್ದು ಏನಾದರೂ ಡಿಡಕ್ಷನ್ಸ್ ಇದ್ದರೆ ಫಸ್ಟ್ ಮಾಡಿಕೊಂಡು ಆಮೇಲೆ ಬರ್ತಕ್ಕಂಥದ್ದು ಅಡ್ಜಸ್ಟ್ GTI. ಅದಾದಮೇಲೆ 80Gನ ಕನ್ಸಿಡರ್ ಈ ಥರ ಬಿಡಿಸ್ಬೇಕು. ದಿಸ್ ಇಸ್ ದ 15 ಮಾರ್ಕ್ಸ್ ಕ್ವೆಶ್ಚನ್.